ನಮಸ್ಕಾರ ಮಕ್ಕಳೇ. ಇಂದು ನಾವು ಕೇಳೋದು ಒಂದು ಸುಂದರ ನೀತಿಕಥೆ. ಮೊಲ ಮತ್ತು ಆಮೆಯ ಓಟ. ಒಂದು ಸುಂದರ ಕಾಡಿನಲ್ಲಿ ಹಲವು ಪ್ರಾಣಿಗಳು ಸಂತೋಷವಾಗಿ ಬದುಕುತ್ತಿದ್ದವು. ಆ ಕಾಡಿನಲ್ಲಿ ಒಂದು ವೇಗದ ಮೊಲವಿತ್ತು. ಅದು ತುಂಬ ಚುರುಕಾಗಿ ಓಡುತ್ತಿತ್ತು. ತನ್ನ ವೇಗದ ಬಗ್ಗೆ ಸದಾ ಹೆಮ್ಮೆಪಡುತ್ತಿತ್ತು. ಒಂದು ದಿನ ಮೊಲ ನಿಧಾನವಾಗಿ ನಡೆಯುತ್ತಿದ್ದ ಆಮೆಯನ್ನು ನೋಡಿ ನಗಿತು. ನೀನು ಇಷ್ಟು ನಿಧಾನವಾಗಿ ನಡೆಯುತ್ತೀಯಾ? ನನ್ನ ಜೊತೆ ಓಟ ಹಾಕಲು ಸಾಧ್ಯವೇ? ಎಂದು ಕೇಳಿತು. ಆಮೆ ಶಾಂತವಾಗಿ ಉತ್ತರಿಸಿತು, ವೇಗ ಮುಖ್ಯವಲ್ಲ, ಪ್ರಯತ್ನ ಮುಖ್ಯ. ಕಾಡಿನ ಪ್ರಾಣಿಗಳು ಎಲ್ಲರೂ ಸೇರಿ ಓಟವನ್ನು ಆಯೋಜಿಸಿದವು. 1, 2, 3 ಓಟ ಪ್ರಾರಂಭವಾಯಿತು. ಮೊಲ ಗಾಳಿಯಂತೆ ಓಡಿತು. ಆಮೆ ನಿಧಾನವಾಗಿ ಆದರೆ ನಿಲ್ಲದೆ ನಡೆದುಹೋಯಿತು. ಸ್ವಲ್ಪ ದೂರ ಓಡಿದ ನಂತರ ಮೊಲ ಹಿಂದಕ್ಕೆ ನೋಡಿತು. ಆಮೆ ತುಂಬ ದೂರದಲ್ಲಿತ್ತು. ಮೊಲ ಯೋಚಿಸಿತು, ಈ ಆಮೆ ತುಂಬ ನಿಧಾನ, ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಅದು ಮರದ ಕೆಳಗೆ ಮಲಗಿತು. ಹೀಗೆ ಮಲಗುತ್ತಾ ಗಾಢ ನಿದ್ರೆಗೆ ಜಾರಿತು. ಆಮೆ ದಣಿದರೂ ನಿಲ್ಲಲಿಲ್ಲ. ಹಂತ ಹಂತವಾಗಿ ಮುಂದೆ ಸಾಗುತ್ತಲೇ ಇತ್ತು. ಸೂರ್ಯ ಅಸ್ತಮಿಸುವ ಸಮಯಕ್ಕೆ ಆಮೆ ಗಮ್ಯಸ್ಥಾನ ತಲುಪಿತು. ಅಷ್ಟರಲ್ಲಿ ಮೊಲ ಎದ್ದು ನೋಡಿತು. ಅಯ್ಯೋ, ನಾನು ಮಲಗಿಬಿಟ್ಟೆ. ಅದು ವೇಗವಾಗಿ ಓಡಿತು, ಆದರೆ ಆಗಾಗಲೇ ಆಮೆ ಗೆದ್ದಿತ್ತು. ಮೊಲ ತನ್ನ ತಪ್ಪನ್ನು ಅರಿತುಕೊಂಡಿತು. ನನ್ನ ಅಹಂಕಾರವೇ ನನ್ನ ಸೋಲು ಎಂದಿತು. ಆಮೆ ಮುದ್ದಾಗಿ ನಗುತ್ತಾ ಹೇಳಿತು, ನಿರಂತರ ಪ್ರಯತ್ನವೇ ಯಶಸ್ಸಿನ ರಹಸ್ಯ. ನೀತಿ: ನಿಧಾನವಾದರೂ ನಿರಂತರ ಪ್ರಯತ್ನ ಮಾಡಿದರೆ ಜಯ ಖಚಿತ. ಅಹಂಕಾರಕ್ಕಿಂತ ಪರಿಶ್ರಮ ದೊಡ್ಡ.